ವಚನ, ಭೂಮಿಗೆ ಬಂದ ವಚನ, ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ಆದಿಯಲ್ಲಿ ಇದ್ದ ವಚನ, ನಮ್ಮ ನೋಡ ಬಂದ ವಚನ, ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ಪ್ರಿಯರೇ, ವಚನಾಮೃತ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತೇನೆ. ದೇವರ ವಾಕ್ಯವನ್ನು ಆಲಿಸಿಕೊಂಡು ನಾವು ಈ ಧ್ಯಾನವನ್ನು ಆರಂಭ ಮಾಡೋಣ. ಜ್ಞಾನೋಕ್ತಿ ಪುಸ್ತಕಗಳು ದಿಂದ ವಾಚನ, ಅಧ್ಯಾಯ 27, ವಾಕ್ಯ 22 ಮತ್ತು 24. ಮೂರ್ಖನನ್ನು ಕಾಳಿನ ಸಂಗಡ ಒರಳಿಗೆ ಹಾಕಿ ಒನಕೆಯಿಂದ ಕುಟ್ಟಿದರೂ ಮೂರ್ಖತನ ತೊಲಗದು. ಸಿರಿ ಸಂಪತ್ತು ಶಾಶ್ವತವಲ್ಲ, ಕಿರೀಟ ತಲತಲಾಂತರಕ್ಕೂ ಇರುವುದಿಲ್ಲ. ದೇವರ ವಾಕ್ಯವಿದು, ದೇವರಿಗೆ ಕೃತಜ್ಞತೆ ಸಲ್ಲಲಿ. ಮೂರ್ಖನನ್ನು ಕಾಳಿನ ಸಂಗಡ ಒರಳಿಗೆ ಹಾಕಿ ಒನಗೆಯಿಂದ ಕುಟ್ಟಿದರೂ ಮೂರ್ಖತನ ತೊಲಗದು. ಮನುಷ್ಯನ ಬೆಳವಣಿಗೆ ಅಥವಾ ವ್ಯಕ್ತಿತ್ವ ಎರಡು ವಿಷಯಗಳ ಮೇಲೆ ಹೊಂದಿಕೊಂಡು ಉಂಟು. ಒಂದು ನೇಚರ್, ಮತ್ತೊಂದು ನರ್ಚರ್. ನೇಚರ್ ಅಂತ ಹೇಳಿದರೆ ನಮ್ಮ ಸ್ವಭಾವ. ನಾವು ಹುಟ್ಟಿಕೊಂಡು ಈ ಪ್ರಪಂಚಕ್ಕೆ ಬರುವಾಗ ಕೆಲವೊಂದು ಸ್ವಭಾವಗಳನ್ನು ಹೊಂದಿಕೊಂಡು ಅಥವಾ ತಂದುಕೊಂಡು ಬರ್ತೇವೆ. ಅವು ನಮ್ಮ ಜೀವನದ ಉದ್ದಕ್ಕೂ ಇರ್ತವೆ. ಈ ಕೌನ್ಸಿಲಿಂಗ್, ಮನೋಶಾಸ್ತ್ರದಲ್ಲಿ ನಾವು ಇದನ್ನು ಅರ್ಥ ಮಾಡಿಕೊಳ್ತೇವೆ. ಅದನ್ನು ಬದಲಾಯಿಸಲಿಕ್ಕೆ ತುಂಬ ಕಷ್ಟ. ಆದರೆ ಏನು ಮಾಡೋದು ಅಂತ ಹೇಳಿದರೆ, ನಾವು ಅದರ ಮೇಲೆ ಹತೋಟಿಯನ್ನು ಇಟ್ಟುಕೊಳ್ಬೋದು. ಯಾಕಂತ ಹೇಳಿದ್ರೆ, ಎಷ್ಟರ ಮಟ್ಟಿಗೆ ನಾವು ನಮ್ಮನ್ನೇ ಅರಿತುಕೊಳ್ಳುತ್ತೇವೆ, ಅಷ್ಟರ ಮಟ್ಟಿಗೆ ನಾವು ನಮ್ಮನ್ನೇ ಹತೋಟಿಯಲ್ಲಿ ಇಡಲಿಕ್ಕೆ ಸಾಧ್ಯ ಉಂಟು. ನೇಚರ್. ಆದರೆ ಅದು ಪೂರ್ಣವಾಗಿ ಮಾಸಿ ಹೋಗಲ್ಲ. ಯಾಕಂತ ಹೇಳಿದ್ರೆ, ಅದು ನಮ್ಮ ಜೀನ್ಸ್, ಇದರಲ್ಲೇ ನಾವು ಪಡ್ಕೊಂಡು ಬರ್ತೇವೆ ಅದನ್ನು. ಅದಕ್ಕಾಗಿ ಅದು ನಮ್ಮಲ್ಲಿ ಇರ್ತದೆ. ಇನ್ನೊಂದು ನರ್ಚರ್ ಅಂತ ಹೇಳಿದರೆ, ಯಾವ ಪರಿಸರದಲ್ಲಿ ನಾವು ಬೆಳೀತೇವೆ ಅದರ ಪ್ರಭಾವ ನಮ್ಮ ಮೇಲೆ ಬೀಳ್ತದೆ. ಒಳ್ಳೆಯ ಪರಿಸರದಲ್ಲಿ ನಾವು ಬೆಳೆದರೆ ನಮ್ಮ ವ್ಯಕ್ತಿತ್ವ ಕೂಡ ಒಳ್ಳೆಯದಾಗಿ ಅದು ಇರ್ತದೆ. ಕೆಟ್ಟ ಪರಿಸರದಲ್ಲಿ ಬೆಳೆದರೆ ವ್ಯಕ್ತಿತ್ವ ಕೂಡ ಅದೇ ರೀತಿಯಾಗಿ ಇರ್ತದೆ. ಹಲವು ಪ್ರಯೋಗಗಳನ್ನು ಕೂಡ ಮಾಡಿದ್ದು ಉಂಟು ಇದರ ಮೇಲೆ, ನೇಚರ್ ಮತ್ತು ನರ್ಚರ್. ಯಾವ ರೀತಿಯಲ್ಲಿ ಹೆತ್ತವರು ಮಾತನಾಡ್ತಾರೆ ಅದನ್ನೇ ಮಕ್ಕಳು ಕೂಡ ಕಲಿತಾರೆ. ಯಾವ ರೀತಿಯಲ್ಲಿ ಮಿತ್ರರು ನಡ್ಕೊಳ್ತಾರೆ ಅದೇ ಪ್ರಕಾರ ಮಕ್ಕಳು ಕೂಡ ಅವರು ಅದೇ ಪ್ರಕಾರ ನಡ್ಕೊಳ್ತಾರೆ. ಕೆಲವು ಸಾರಿ ನಾವು ನೋಡ್ತೇವೆ, ಹೆತ್ತವರು ಮಕ್ಕಳನ್ನು ಈ ಶಾಲೆಗೆ ದಾಖಲು ಮಾಡ್ತಾರೆ ಅಥವಾ ಹಾಸ್ಟೆಲ್ಗೆ ದಾಖಲು ಮಾಡ್ತಾರೆ. ವಿದ್ಯಾರ್ಥಿ ನಿಲಯಗಳು ಕೆಲವು ತಿಂಗಳುಗಳ ನಂತರ ಹೆತ್ತವರು ಮಕ್ಕಳನ್ನು ಭೇಟಿ ಮಾಡಲಿಕ್ಕೆ ಹೋಗ್ತಾರೆ ಅಥವಾ ಮಕ್ಕಳು ರಜೆಯಲ್ಲಿ ಮನೆಗೆ ಬರ್ತಾರೆ. ಆಗ ಹೆತ್ತವರು ಆ ಮಕ್ಕಳಲ್ಲಿ ಕೆಲವು ಬದಲಾವಣೆಗಳನ್ನು ಕಂಡುಕೊಳ್ತಾರೆ. ಆ ಬದಲಾವಣೆಗಳು ಎಲ್ಲಿಂದ ಬಂದವು? ಮನೆಯಲ್ಲಿರುವಾಗ ಅವರು ಹಾಗೆ ಇದ್ದಿಲ್ಲ. ಆದರೆ ಅವರು ಆ ವಿದ್ಯಾರ್ಥಿ ನಿಲಯಗಳಿಗೆ ಅಥವಾ ಹಾಸ್ಟೆಲ್ಗೆ ಹೋಗಿ ಅಲ್ಲಿ ಬೇರೆ ಮಕ್ಕಳ ಹತ್ರ ಜೊತೆಯಲ್ಲಿ ಬೆರೆತಾಗ ಅವರಿಂದ ಕಲಿತುಕೊಂಡು ಬರ್ತಾರೆ. ಹೆತ್ತವರು ಹೇಳ್ತಾರೆ, ಮನೆಯಲ್ಲಿರುವಾಗ ಇಂಥ ಕೆಟ್ಟ ಚಟಗಳು ಇದ್ದಿಲ್ಲ, ಈಗ ಆರಂಭ ಆಗಿದೆ ಹಾಸ್ಟೆಲ್ಗೆ ಹೋದ ಮೇಲೆ.
ಅದು ಎಲ್ಲಿಂದ ಬರ್ತದೆ ಅಂತ ಹೇಳಿದರೆ ನರ್ಚರ್. ಯಾವ ವಾತಾವರಣದಲ್ಲಿ ನಾವು ಇರ್ತೇವೆ ಅದರ ಪ್ರಭಾವ ನಮ್ಮ ಮೇಲೆ ಬೀಳ್ತದೆ. ನೇಚರ್ ಅದು ಸಂಪೂರ್ಣವಾಗಿ ಯಾವತ್ತೂ ಕೂಡ ಬದಲಾಗಲಿಕ್ಕೆ ಸಾಧ್ಯ ಇಲ್ಲ. ಏನು ನರ್ಚರ್ನಿಂದ ಬಂದಿದೆ, ವಾತಾವರಣದಿಂದ, ಅದನ್ನು ಬದಲಾಯಿಸಲಿಕ್ಕೆ ತುಂಬ ಸುಲಭ. ಯಾಕಂತ ಹೇಳಿದ್ರೆ ಕಲಿತುಕೊಂಡು ಬಂದದ್ದು. ಅದನ್ನು ರೀಡೂಯಿಂಗ್ ಅಥವಾ ಅನ್ಡೂಯಿಂಗ್ ಅನ್ನು ಮಾಡಬೇಕು. ಅದನ್ನು ನಾವು ಏನು ಮಾಡಬೇಕಂತ ಹೇಳಿದ್ರೆ ತೆಗಿಬೇಕು. ಅದರ ಬದಲಾಗಿ ಒಳಿತನ್ನು ನಾವು ಒಳಗೆ ತರಲಿಕ್ಕೆ ಸಾಧ್ಯ ಉಂಟು. ನೇಚರ್ ನಾವು ಅದರ ಬಗ್ಗೆ ಅರಿತುಕೊಂಡಾಗ ಅದನ್ನು ಹತೋಟಿಯಲ್ಲಿ ಇಡಲಿಕ್ಕೆ ಸಾಧ್ಯ ಉಂಟು. ಸಂಪೂರ್ಣವಾಗಿ ತೊಲಗಿಸಲಿಕ್ಕೆ ಆಗದಿದ್ದರೂ ಕೂಡ ಸಾಧಾರಣ ಮಟ್ಟಿಗೆ ನಾವು ಅದನ್ನು ಹತೋಟಿಯಲ್ಲಿ ಇಡಬಹುದು. ಮೂರ್ಖನನ್ನು ಕಾಳಿನ ಸಂಗಡ ಒರಳಿಗೆ ಹಾಕಿ ಒನಕೆಯಿಂದ ಕುಟ್ಟಿದರೂ ಮೂರ್ಖತನ ತೊಲಗದು. ಏನು ನೇಚರ್ನಿಂದ ಪಡ್ಕೊಂಡು ಬಂದಿದ್ದೇವೆ ಸ್ವಭಾವದಿಂದ, ಅದು ಹೋಗದು. ಅದಕ್ಕಾಗಿ ಹೇಳ್ತಾರೆ ಗುಡ್ಡ ಹತ್ತಿದರೂ ಕೂಡ ಈ ಸ್ವಭಾವ ಮಾತ್ರ ಹೋಗಲ್ಲ ಅಂತ ಹೇಳಿಕೊಂಡು. ಕೆಲವು ವರ್ಷಗಳ ಹಿಂದೆ ನಮ್ಮ ಮಿತ್ರರೊಬ್ಬರು ಕೆನಡಾಕ್ಕೆ ಹೋಗಿದ್ದರು ಕಲಿಕೆಗಾಗಿ. ಅವರಿಗೆ ಸ್ವಲ್ಪ ಸಿಟ್ಟು ಬರುವುದು ಜಾಸ್ತಿ ಇತ್ತು. ಅವರು ಕಲಿಕೆಯನ್ನು ಆದ ಮೇಲೆ ವಾಪಸ್ ಬಂದ ಮೇಲೆ ಉಳಿದ ಮಿತ್ರರೊಡನೆ ಮಾತನಾಡುವಾಗ ಅವರ ವಿಷಯವನ್ನು ಎತ್ತಿದಾಗ ಅಂತ ಹೇಳಿದರೆ, ಇವರು ಪರವೂರಿಗೆ ಹೋಗಿ ಬಂದಿದ್ದಾರೆ, ಆದರೂ ಕೂಡ ಈ ಸಿಟ್ಟು ಮಾಡುವುದನ್ನು ಮಾತ್ರ ಅವರು ಬಿಟ್ಟು ಕೊಡಲಿಲ್ಲ ಅಂತ ಹೇಳುವಾಗ ಅಲ್ಲಿದ್ದಂಥ ಒಬ್ಬರು ಹೇಳಿದರು, ಹಿರಿಯರು, ಅಷ್ಟೊಂದು ಐಸ್ ಇರುವಂತಹ ಜಾಗದಲ್ಲಿ ಹೋಗಿ ಬಂದಂಥ ವ್ಯಕ್ತಿ ಅದನ್ನು ಬಿಟ್ಟು ಕೊಡದಿದ್ದರೆ ಇನ್ನೆಲ್ಲಿ ಹೋದರೂ ಕೂಡ ಬಿಟ್ಟು ಕೊಡಲಿಕ್ಕಿಲ್ಲ ಅಂತ ಹೇಳಿಕೊಂಡು. ಅದಕ್ಕಾಗಿ ಈ ನೇಚರ್ನಿಂದ, ಸ್ವಭಾವದಿಂದ ಏನು ಪಡ್ಕೊಂಡು ತಂದಿದ್ದೇವೆ ನಾವು, ಅದು ಬಿಟ್ಟು ಕೊಡಲಿಕ್ಕೆ ತುಂಬ ಕಷ್ಟ. ಘಟ್ಟ ಹತ್ತಿದರೂ ಕೂಡ ಈ ಕೆಟ್ಟ ಅಭ್ಯಾಸ ಅದು ಬೆನ್ನು ಬಿಡದು ಅಂತ ಹೇಳಿಕೊಂಡು. ಕಳೆದ ವರ್ಷ ಒಬ್ಬ ವ್ಯಕ್ತಿಯನ್ನು ನಾನು ನೋಡಿದೆ. ಅವರು ನೋಡುವಾಗ ನನಗೆ ಹೀಗೆ ಅನ್ನಿಸಿತು, ಈ ವ್ಯಕ್ತಿಯನ್ನು ನಾನು ಎಲ್ಲಿಯೋ ನೋಡಿದ್ದೇನೆ ಅಂತ ಹೇಳಿಕೊಂಡು. ಯಾರ ಜೊತೆ ಅವರು ಪ್ರಾರ್ಥನೆ ಮಾಡಲಿಕ್ಕೆ ಬರ್ತಿದ್ದಾರೋ ನನ್ನ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಬಂತು, ಈ ಜನರಿಗೆ ಈ ವ್ಯಕ್ತಿ ಎಲ್ಲಿಂದ ಸಂಪರ್ಕಕ್ಕೆ ಬಂದ ಅಂತ ಹೇಳಿಕೊಂಡು. ಯಾಕಂತ ಹೇಳಿದರೆ ಆ ವ್ಯಕ್ತಿಯ ಹಿನ್ನೆಲೆ ನನಗೆ ತಿಳಿದಿತ್ತು. ನಾನು ಮುಂಚಿರುವಂಥ ಸಂಸ್ಥೆಯಲ್ಲಿ ಆ ವ್ಯಕ್ತಿಯ ಬಗ್ಗೆ ಕೇಳಿಕೊಂಡಿದ್ದೆ. ನಾನು ಆ ವ್ಯಕ್ತಿಯ ಬಗ್ಗೆ ಅರಿತಿದ್ದೆ. ಅದಕ್ಕಾಗಿ ನನ್ನ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಬಂತು, ಈ ಹಿನ್ನೆಲೆಯಿರುವಂಥ ವ್ಯಕ್ತಿ ಇಲ್ಲಿ ಪ್ರಾರ್ಥನೆಗೆ ಹೇಗೆ ಬಂದ ಅಂತ ಹೇಳಿಕೊಂಡು. ಮತ್ತೆ ನನ್ನ ಮನಸ್ಸಿನಲ್ಲಿ ಹೀಗೆ ಅರ್ಥ ಮಾಡಿಕೊಂಡೆ, ದೇವರ ಕೃಪೆ ಇದ್ದರೆ ಯಾರು ಹೇಗೂ ಕೂಡ ಪರಿವರ್ತನೆ ಆಗ್ಬೋದು. ಯಾವ ರೀತಿ ಸೌಲನು ಪೌಲನಾಗಿ ಪರಿವರ್ತನೆಗೊಂಡನೋ ಹಾಗೆಯೇ ಮನುಷ್ಯರು ದೇವರ ಕೃಪೆಯಿಂದ ಹೇಗೆ ಪರಿವರ್ತನೆಗೊಳ್ಳಲಿಕ್ಕೆ ಸಾಧ್ಯ ಉಂಟಂತ ಹೇಳಿಕೊಂಡು ದೀರ್ಘಕಾಲಕ್ಕೆ ಪ್ರಾರ್ಥನೆಗೆ ಬರ್ತಿದ್ದ. ಮತ್ತೆ ಒಂದೇ ಸವನೆ ಆತನು ಕಣ್ಮರೆಯಾದ. ಅದರ ಬಗ್ಗೆ ನಾನು ಜಾಸ್ತಿ ಗೋಚರ ಮಾಡಲಿಕ್ಕೆ ಹೋಗಲಿಲ್ಲ, ಅಥವಾ ಯಾರ ಹತ್ರ ಕೂಡ ನಾನು ಕೇಳಲಿಕ್ಕೆ ಹೋಗಲಿಲ್ಲ. ತುಂಬ ಸಮಯ ಹೋದ ಮೇಲೆ ಕೆಲವರು ಆತನನ್ನು ಹುಡುಕಿಕೊಂಡು ಬಂದರು. ಆ ಹುಡುಕಿಕೊಂಡು ಬಂದಾಗ ನಾನು ಏನೋ ಇಲ್ಲಿ ತಪ್ಪಾಗಿದೆ ಅಂತ ಅರ್ಥ ಮಾಡಿಕೊಂಡೆ. ನಿಜಕ್ಕೂ ಒಂದು ದೊಡ್ಡ ತಪ್ಪಾಗಿತ್ತು, ಅನ್ಯಾಯ ಆಗಿದೆ, ಇತರರಿಗೆ ಬೇರೆಯವರಿಗೆ ಅನ್ಯಾಯ ಆಗಿದೆ. ಆಗ ನನ್ನ ಮನಸ್ಸಿಗೆ ತಟ್ಟನೆ ಬಂತು, ಏನಂತ ಹೇಳಿದರೆ, ಈ ವ್ಯಕ್ತಿಯ ಹಿನ್ನೆಲೆ ಹೀಗಿತ್ತು ಮೊದಲು. ನಾನು ಪ್ರಾರ್ಥನೆಗೆ ಬರುವಾಗ ಹೀಗೆ ತಿಳ್ಕೊಂಡೆ, ದೇವರ ಕೃಪೆ ಇದ್ದರೆ ಯಾರಾದರೂ ಏನು ಸರಿಯಾಗಲಿಕ್ಕೆ ಸಾಧ್ಯ ಉಂಟಂತ ಹೇಳಿಕೊಂಡು. ಮತ್ತೆ ಪುನಃ ಇದೇ ರೀತಿಯಾಗಿ ತಪ್ಪಾಗಿದೆ, ಅನ್ಯಾಯ ಆಗಿದೆ. ಆಗ ನಾನು ಹೀಗೆ ಅರ್ಥ ಮಾಡಿಕೊಂಡೆ,
ಏನು ಮನುಷ್ಯನ ಸ್ವಭಾವದಲ್ಲಿ ಉಂಟೋ ಅದು ಗಟ್ಟ ಹತ್ತಿದರೂ ಕೂಡ ಬಿಟ್ಟು ಹೋಗೋದು ನೇಚರ್. ಮೂರ್ಖನನ್ನು ಕಾಳಿನ ಸಂಗಡ ಒರಳಿಗೆ ಹಾಕಿ ಒನಕೆಯಿಂದ ಕುಟ್ಟಿದರೂ ಮೂರ್ಖತನ ತೊಲಗದು. ಮೂರ್ಖತನ ತೊಲಗದು. ಈ ಮೂರ್ಖತನವನ್ನು ಹೇಗೆ ನಾವು ಕಡಿಮೆ ಮಾಡಬಹುದು ಅಂತ ನಾವು ಯೋಚನೆ ಮಾಡ್ಬೋದು. ಅದು ಸಂಪೂರ್ಣವಾಗಿ ಹೋಗುವುದಿಲ್ಲ, ಆದರೆ ಕಡಿಮೆ ಮಾಡ್ಬೋದು. ಬೇರೆ ಬೇರೆ ರೀತಿಯ ವ್ಯಕ್ತಿತ್ವಗಳಿವೆ, ಪರ್ಸನಾಲಿಟೀಸ್. ಕೆಲವೊಂದು ಒಳ್ಳೆಯ ಗುಣ ಹಾಗೂ ಕೆಟ್ಟ ಗುಣಗಳು ಕೂಡ ಅವು ವ್ಯಕ್ತಿತ್ವಗಳಿಗೆ ಅಲ್ಲಿ ಸೀಮಿತವಾಗಿವೆ ಅಥವಾ ಅದಕ್ಕೆ ಹೋಲಿಕೆ ಆಗ್ತದೆ. ನಮ್ಮಲ್ಲಿ ಆ ಗುಣಗಳನ್ನು ನಾವು ವಿಶ್ಲೇಷಣೆ ಮಾಡಿ ನೋಡಿದಾಗ ನಾವು ಯಾವ ವ್ಯಕ್ತಿತ್ವದ ವ್ಯಕ್ತಿಗಳು ಅಂತ ನಾವು ಅರ್ಥ ಮಾಡಿಕೊಳ್ಬೋದು. ನಮಗೆ ತಾಳ್ಮೆ ಕಡಿಮೆಯೋ, ತಟ್ಟನೆ ಸಿಟ್ಟು ಬರ್ತದೋ, ಅಥವಾ ಯಾವಾಗಲೂ ಮರೆತು ಬಿಡ್ತೇವೆಯೋ ಅಂತ ಹೇಳಿದರೆ ಏಜಿಂಗ್ ಪ್ರೋಸೆಸ್. ಈ ಪ್ರಾಯ ಆದಾಗ ಎಲ್ಲರಿಗೂ ಕೂಡ ಮರುವು ಬರ್ತದೆ. ಆದರೆ ಕೆಲವರು ಉದ್ದೇಶಪೂರ್ವಕವಾಗಿ ಮರೆತು ಬಿಡ್ತಾರೆ. ಕೆಲವರು ವಸ್ತುಗಳನ್ನು ಅಸ್ತವ್ಯಸ್ತವಾಗಿ ಇಡುತ್ತಾರೆ. ಅಚ್ಚುಕಟ್ಟು ಎಂಬುದೇ ಆಗುವುದಿಲ್ಲ ಅವರಿಗೆ. ಅಥವಾ ಮಾತನಾಡುವಾಗ ಮಾತುಗಳ ಮೇಲೆ ಹತೋಟಿ ಇರುವುದಿಲ್ಲ. ಚಿಕ್ಕ ವಿಷಯಗಳಿಗಾಗಿ ನಗಾಡ್ತಾರೆ ಅಥವಾ ಚಿಕ್ಕ ವಿಷಯಗಳಿಗಾಗಿ ನಗಾಡ್ತಾರೆ ಅಥವಾ ಅಳುತ್ತಾರೆ. ಹೀಗೆ ಬೇರೆ ಬೇರೆ ರೀತಿಯ ವ್ಯಕ್ತಿತ್ವಗಳಿವೆ. ಬೀಗ ಹಾಕಿದರೆ ಮತ್ತೆ ಮತ್ತೆ ಕೂಡ ಮನಸ್ಸಿನಲ್ಲಿ ಬರೋದು, ನಾನು ಹಾಕಿದ್ದೇನೆ ಇಲ್ಲವೋ. ಕಂಪಲ್ಷನ್, ಒಬ್ಸೆಷನ್, ಕಂಪಲ್ಸಿವ್ ಒಬ್ಸೆಷನ್, ತನ್ನ ಬಗ್ಗೆನೇ ತಾನು ಹೇಳ್ತಾ ಇರುವುದು. ಹೀಗೆ ಹಲವು ವಿಷಯಗಳನ್ನು ನೋಡಿಕೊಂಡಾಗ ನಾವು ಯಾವ ರೀತಿಯ ವ್ಯಕ್ತಿಗಳು ಅಂತ ನಮಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯ ಉಂಟು. ಇದು ಮನೋವಿಜ್ಞಾನದಲ್ಲಿ, ಸೈಕಾಲಜಿಯಲ್ಲಿ ಅಥವಾ ಕೌನ್ಸಿಲಿಂಗ್ ಸಮಾಲೋಚನವನ್ನು ಮಾಡುವಾಗ ಇದನ್ನೆಲ್ಲ ಕೂಡ ಕಲೀಲಿಕ್ಕೆ ಅಲ್ಲಿ ಸಿಗ್ತದೆ. ನಾವು ಆಳವಾಗಿ ಅದನ್ನು ಕಲೀಲಿಕ್ಕೆ ಹೋಗದಿದ್ದರೂ ಕೂಡ ಮೇಲ್ಪದರದಲ್ಲಿ ಸ್ವಲ್ಪ ಅದನ್ನು ಅರಿತುಕೊಂಡ್ರೆ ಖಂಡಿತವಾಗಿಯೂ ಅದು ನಮ್ಮ ವ್ಯಕ್ತಿತ್ವವನ್ನು ಸುಧಾರಣೆ ಮಾಡಲಿಕ್ಕೆ ತುಂಬ ಅನುಕೂಲಕಾರಿಯಾಗ್ತದೆ. ಇಲ್ಲದಿದ್ದರೆ ಸುತ್ತಲಿರುವಂಥ ವ್ಯಕ್ತಿಗಳು ಅವರು ಏನು ಮಾಡಬೇಕಾಗ್ತದೆ ಅಂತ ಹೇಳಿದರೆ ಯಾವತ್ತೂ ಕೂಡ ಸಹಿಸಿಕೊಳ್ಬೇಕಾಗ್ತದೆ. ಟಾಲರೇಟಿಂಗ್, ಇನ್ನೊಬ್ಬರು ನಮ್ಮನ್ನು ಮೆಚ್ಚಿಕೊಳ್ಳುವುದಕ್ಕಿಂತ ಈ ಟಾಲರೇಟಿಂಗ್ ಅದು ಒಳಿತಲ್ಲ. ನಾವು ಯಾವಾಗಲೂ ಕೂಡ ಇತರರು ನಮ್ಮನ್ನು ಮೆಚ್ಚಿಕೊಳ್ಬೇಕು ವಿನಃ ನಮ್ಮನ್ನು ಟಾಲರೇಟಿಂಗ್, ಸಹಿಸಿಕೊಳ್ಳುವುದು ಅದು ಅಷ್ಟೊಂದು ಒಳ್ಳೆಯ ರೀತಿಯ ಜೀವನ ಅಲ್ಲ. ಮತ್ತು ಸುತ್ತಮುತ್ತಲಿರುವಂಥ ಜನರಿಗೆ ಏನಾಗ್ತದೆ ಅಂತ ಹೇಳಿದರೆ ಎಷ್ಟರ ತನಕ ನಾವಿದನ್ನು ಸಹಿಸಿಕೊಳ್ಬಹುದು ಎಂಬ ಒಂದು ಯೋಚನೆ ಮನಸ್ಸಿಗೆ ಬರ್ತದೆ. ಕೆಲವರು ಮಾತನಾಡುವಾಗ ನಮ್ಮ ಮನಸ್ಸಿನಲ್ಲಿ ಹೀಗೆ ಅನ್ನಿಸ್ತದೆ, ಯಾವಾಗ ಒಂದು ಸಲ ಇವರು ಮಾತನಾಡುವುದನ್ನು ನಿಲ್ಲಿಸ್ತಾರೆ ಅಥವಾ ಯಾವ ರೀತಿಯಲ್ಲಿ ನಾವು ಇಲ್ಲಿಂದ ತಪ್ಪಿಸಿಕೊಂಡು ಹೋಗ್ಬೋದು ಅಂತ ಒಂದು ಯೋಚನೆ ಬರ್ತದೋ ಆಗ ಅದು ಕಹಿಯ ಅನುಭವವನ್ನು ಉಂಟು ಮಾಡ್ತದೆ. ಸಿರಿ ಸಂಪತ್ತು ಶಾಶ್ವತವಲ್ಲ, ಕಿರೀಟ ತಲಾಂತರಕ್ಕೂ ಇರುವುದಿಲ್ಲ. ಓರ್ವ ರಾಜಕಾರಣಿ ಧರ್ಮಗುರುಗಳ ಹತ್ರ ಬಂದರು. ಅವರು ಬಂದು ಧರ್ಮಗುರುಗಳಿಗೆ ನಮಸ್ಕಾರ ಮಾಡಿದರು. ಆಗ ಧರ್ಮಗುರುಗಳು ರಾಜಕಾರಣಿಗಳಿಗೆ ಹೇಳಿದರು, ಓ ನೀವು ರಾಜ್ಯದಲ್ಲಿ ಉನ್ನತ ಮಟ್ಟದಲ್ಲಿದ್ದೀರಾ ಅಂತ ಹೇಳಿಕೊಂಡು. ಆಗ ರಾಜಕಾರಣಿ ಹೇಳಿದರು, ನಾನು ಉನ್ನತ ಮಟ್ಟದಲ್ಲಿದ್ದೇನೆ, ಆದರೆ ಈ ಉನ್ನತ ಮಟ್ಟ ಯಾವಾಗ ಅದು ನಡೆದು ಹೋಗ್ತದೆ ಕಳೆದು ಹೋಗ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದರೆ ನಿಮ್ಮ ಮಟ್ಟ ಅಂತ ಹೇಳಿದರೆ ಗುರುಗಳಾಗಿರುವುದು ಅದು ಶಾಶ್ವತ, ಯಾವಾಗಲೂ ಕೂಡ ಇರ್ತದೆ ಅಂತ ಹೇಳಿಕೊಂಡು. ಕಿರೀಟ, ಸಿರಿ ಸಂಪತ್ತು ಅದು ಶಾಶ್ವತ ಅಂತ ಹೇಳಲಿಕ್ಕೆ ಆಗಲ್ಲ.
ನಾವು ನೋಡಿದರೆ ಮನುಷ್ಯನ ಚರಿತ್ರೆಯನ್ನು ನೋಡಿದರೆ, ಮಾನವ ಕುಲದ ಚರಿತ್ರೆಯನ್ನು, ಇತಿಹಾಸವನ್ನು ನೋಡಿದರೆ ಇರಬಹುದು ಸಿರಿ ಸಂಪತ್ತು, ಐಶ್ವರ್ಯ. ಒಂದು ಸಲ ಒಬ್ಬ ವ್ಯಕ್ತಿ ಹತ್ರ ಇದ್ದರೆ ಇನ್ನೊಂದು ಸಲ ಅದು ಇನ್ನೊಬ್ಬರ ಹತ್ರ ಹೊರಟು ಹೋಗ್ತದೆ. ನಿನ್ನೆ ಒಬ್ಬರು ಕೋಟ್ಯಾಧಿಪತಿ ಆಗಿದ್ದರೆ ಇವತ್ತು ಇನ್ನೊಬ್ಬರು ಕೋಟ್ಯಾಧಿಪತಿ ಆಗ್ತಾರೆ, ನಾಳಿನ ದಿವಸ ಮತ್ತೊಬ್ಬರಾಗ್ತಾರೆ. ಪ್ರಪಂಚದಲ್ಲಿ ಸಿರಿವಂತ ವ್ಯಕ್ತಿಗಳು ಯಾರು? ಕೆಲವು ವರ್ಷಗಳ ಹಿಂದೆ ಒಬ್ಬರಿದ್ದರು, ಈಗ ಮತ್ತೊಬ್ಬರಿದ್ದಾರೆ, ಇನ್ನು ಕೆಲವು ವರ್ಷಗಳಾದ ಮೇಲೆ ಮತ್ತೊಬ್ಬರು ಬರ್ತಾರೆ. ಕೆಲವು ಸಮಯ ಕಿರೀಟ ಒಬ್ಬರ ತಲೆ ಮೇಲೆ ಇದ್ದರೆ ರಾಜರಾಗಿ, ಆ ಪದವಿ ಹೊರಟು ಹೋಗಿ ಆ ಕಿರೀಟ ಮತ್ತೊಂದು ಸಲ ಮತ್ತೊಬ್ಬರ ಮೇಲೆ ಬರ್ತದೆ. ಅದಕ್ಕಾಗಿ ಅರ್ಥ ಏನಂತ ಹೇಳಿದರೆ, ಈ ಅಧಿಕಾರ ಶಾಶ್ವತವಲ್ಲ. ದೇವರು ಇಷ್ಟಪಡುವ ತನಕ ಮಾತ್ರ ಅದು ಅಧಿಕಾರ ನಮ್ಮ ಹತ್ರ ಇರ್ತದೆ. ದೇವರು ಇಷ್ಟಪಡುವ ತನಕ ಮಾತ್ರ ಆ ಸಿರಿ ಸಂಪತ್ತು ನಮ್ಮಲ್ಲಿ ಇರಬಹುದು. ನಂತರ ಅದು ಇನ್ನೊಬ್ಬರ ಹತ್ರ ಹೊರಟು ಹೋಗ್ತದೆ. ಯಾರು ಕೂಡ ಈ ಪ್ರಪಂಚದಲ್ಲಿ ಶಾಶ್ವತವಾಗಿ ಅಧಿಕಾರವನ್ನು, ಸಿರಿ ಸಂಪತ್ತನ್ನು ಇಟ್ಟುಕೊಂಡಿಲ್ಲ, ಇನ್ನೂ ಕೂಡ ಅದನ್ನು ಇಟ್ಟುಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಏನು ಮಾಡಬೇಕಂತ ಹೇಳಿದರೆ, ನಮ್ಮಲ್ಲಿ ಅದು ಇರುವಾಗ ನಾವು ಯಾವ ರೀತಿಯಾಗಿ ಅದನ್ನು ಬಳಸಿಕೊಂಡಿದ್ದೇವೆ ಅದು ತುಂಬ ಮುಖ್ಯ. ಅದರ ಅಧಿಕಾರದ ಅಥವಾ ಸಿರಿ ಸಂಪತ್ತಿನ ಅಮಲಿನಲ್ಲಿ ನಾವೇನಾದರೂ ತಪ್ಪಿ ನಡೆದಿದ್ದರೆ ಅದು ತುಂಬ ದುರದೃಷ್ಟಕರ. ಎಲ್ಲಿಯಾದರೂ ನಾವು ಅದನ್ನು ಉಪಯೋಗ ಮಾಡಿದ್ದರೆ ನಮಗಾಗಿ ಹಾಗೂ ಇತರರಿಗಾಗಿ ಅದರ ಪುಣ್ಯವನ್ನು ನಾವು ಕಟ್ಟಿಕೊಂಡ ಹಾಗೆ. ಅದಕ್ಕಾಗಿ ಸಿರಿ ಸಂಪತ್ತು ಮತ್ತು ಕಿರೀಟ ತನ್ನಷ್ಟರಲ್ಲಿ ಅದು ಒಳಿತು ಅಲ್ಲ, ಕೆಡುಕು ಕೂಡ ಅಲ್ಲ. ಯಾವ ರೀತಿಯಲ್ಲಿ ನಾವು ಅದನ್ನು ಬಳಸಿಕೊಳ್ಳುತ್ತೇವೆ, ಅಧಿಕಾರವನ್ನು, ಸಿರಿ ಸಂಪತ್ತನ್ನು, ಅದು ಮುಖ್ಯ. ಅದು ನಾವು ಇತರರಿಗೆ ಒಳಿತನ್ನು ಮಾಡಲಿಕ್ಕೆ ಬಳಸುತ್ತೇವೆಯೋ ಅಥವಾ ಅದು ಉಂಟಂತ ನಾವು ಅಹಂಕಾರದಲ್ಲಿ ಮುಳುಗುತ್ತೇವೆಯೋ ಅದು ಮುಖ್ಯ. ಅದಕ್ಕಾಗಿ ನಮ್ಮಲ್ಲಿ ಏನಾದರೂ ಇದ್ದರೆ ನಾವು ದೇವರಿಗೆ ನಿತ್ಯವೂ ಕೃತಜ್ಞರಾಗಿರಬೇಕು. ದೇವರ ಮುಂದೆ ತಲೆಬಾಗಿ ನಾವು ನಡೆಯಬೇಕು. ನಾವು ಹುಟ್ಟಿ ಬರುವಾಗ ಅದನ್ನು ತಗೊಂಡು ಬಂದಿಲ್ಲ, ಸತ್ತು ಹೋಗುವಾಗ ಅದನ್ನು ನಾವು ಕಟ್ಟಿಕೊಂಡು ಹೋಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಎಷ್ಟರ ತನಕ ಅದು ನಮ್ಮಲ್ಲಿ ಉಂಟೋ ಅದು ದೇವರು ನಮಗೆ ಕೊಟ್ಟದ್ದು. ದೇವರು ನಮಗೆ ಕೊಟ್ಟದ್ದು ಸಮಾಜದ ಒಳಿತಿಗಾಗಿ, ಜನರ ಒಳಿತಿಗಾಗಿ. ಅದನ್ನು ಸರಿಯಾದ ರೀತಿಯಲ್ಲಿ ಬಳಸಲಿಕ್ಕೆ ದೇವರಲ್ಲಿ ನಾವು ಕೃಪೆಯನ್ನು ಬೇಡಿಕೊಳ್ಬೇಕು ಮತ್ತು ಹಾಗೆ ನಾವು ನಡೆಯಲಿಕ್ಕೆ ಪ್ರಯತ್ನ ಪಡಬೇಕು. ಕರ್ತರಾದ ದೇವರೇ, ಈ ಪ್ರಪಂಚವನ್ನು ಸೃಷ್ಟಿಸುವಾಗ ನಿಮ್ಮ ಸ್ವರೂಪದಲ್ಲಿ ಮನುಷ್ಯನನ್ನು ಕೊನೆಗೆ ನೀವು ಸೃಷ್ಟಿಸಿದ್ದೀರಿ. ಮನುಷ್ಯನು ಜೀವಿಸಿ ಬಾಳಲಿಕ್ಕೆ ಏನೆಲ್ಲ ಬೇಕೋ ಅದೆಲ್ಲವನ್ನು ಸೃಷ್ಟಿಸಿದ ಮೇಲೆ ನೀವು ಮನುಷ್ಯನನ್ನು ಸೃಷ್ಟಿಸಿದ್ದೀರಿ. ಇಡೀ ಸೃಷ್ಟಿಯ ಮೇಲೆ ನೀವು ಮನುಷ್ಯನಿಗೆ ಅಧಿಕಾರವನ್ನು ಕೊಟ್ಟಿರಿ. ಕರ್ತರಾದ ದೇವರೇ, ಇವತ್ತು ಪ್ರಪಂಚದಲ್ಲಿ ನಾವು ನೋಡ್ತೇವೆ, ಈ ಸಿರಿ ಸಂಪತ್ತು ಅದು ಒಂದೇ ರೀತಿಯಾಗಿ ಹಂಚಿಕೊಳ್ಳದೆ ಕೆಲವರಲ್ಲಿ ಜಾಸ್ತಿ, ಇನ್ನು ಕೆಲವರಲ್ಲಿ ಕಡಿಮೆ ಆಗಿರುವುದನ್ನು ನಾವು ನೋಡುತ್ತೇವೆ. ಕರ್ತರಾದ ದೇವರೇ, ಮನುಷ್ಯನ ಸ್ವಾರ್ಥವು ಕೆಲವರು ಜಾಸ್ತಿ ಪಡೆದುಕೊಳ್ಳುವಂತೆ ಮಾಡಿದೆ. ಇನ್ನು ಹಲವಾರು ಜನರು ಅದನ್ನು ಕಳೆದುಕೊಂಡಿದ್ದಾರೆ. ಈ ನಿಮ್ಮ ವಾಕ್ಯವನ್ನು ಕೇಳುತ್ತಿರುವಾಗ ನಾವು ಪ್ರಾರ್ಥಿಸುತ್ತೇವೆ, ಯಾರೆಲ್ಲರೂ ಕೂಡ ತಮಗೆ ಬೇಕಾದದಕ್ಕಿಂತ ಮೇಲಾಗಿ ಪಡೆದಿದ್ದರೋ ಅವರು ಏನು ಇಲ್ಲದವರ ಹತ್ರ ಹಂಚಿಕೊಳ್ಳಲಿ. ನಿಮ್ಮ ಮಕ್ಕಳಾಗಿ ಬಾಳಲಿಕ್ಕೆ ನಾವು ಹಂಚಿಕೊಳ್ಳುವ ಸ್ವಭಾವದಾಗಿರಬೇಕು. ಕರ್ತರಾದ ದೇವರೇ, ಇವತ್ತಿನ ದಿವಸ ಈ ಆಧ್ಯಾತ್ಮಿಕ ಧ್ಯಾನದಲ್ಲಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಿರುವಾಗ ನಮ್ಮೆಲ್ಲರನ್ನು ಹರಸಿರಿ. ನಿಮ್ಮ ಆಶೀರ್ವಾದಗಳು ನಮ್ಮೆಲ್ಲರ ಮೇಲೆ ಸುರಿಸಿರಿ. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಿರುವಂಥ ಪ್ರತಿಯೊಬ್ಬರನ್ನು ಆರೋಗ್ಯದ ಆಶೀರ್ವಾದಗಳಿಂದ, ನೆಮ್ಮದಿಯ, ಶಾಂತಿಯ ಆಶೀರ್ವಾದಗಳಿಂದ ಹರಸಿರೆಂದು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ, ಆಮೆನ್.